ಕೇಂದ್ರ ಭದ್ರತಾ ಸಮಿತಿ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೀತಾ ಇರುವಂತದ್ದು। ಈ ಒಂದು ಸಭೆಯಲ್ಲಿ ರಾಜಕಾರಣಿಗಳು ಕೂಡ ಭಾಗಿಯಾಗಿದ್ದಾರೆ, ಇನ್ನು ಸೇನಾ ಮುಖ್ಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ। ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ। ಮೋದಿ ನಿವಾಸಕ್ಕೆ ಪ್ರಮುಖ ಮಂತ್ರಿಗಳು ದೌಡಾಯಿಸ್ತಾ ಇದ್ದಾರೆ। ಪ್ರಧಾನಿ ಮೋದಿ ನಿವಾಸದಲ್ಲಿ ಬಿಗ್ ಮೀಟಿಂಗ್ ಆಗ್ತಾ ಇದೆ। ದೆಹಲಿಯಲ್ಲಿ ಇರುವಂತಹ ಪ್ರಧಾನಿ ಮೋದಿ ನಿವಾಸ, ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ। ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದಾರೆ। ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ। ಕೇಂದ್ರ ಭದ್ರತಾ ಸಮಿತಿ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ। ಹಾಗಾಗಿ ಸಭೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೌಡಾಯಿಸಿದ್ದಾರೆ। ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ಆರೋಗ್ಯ ಸಚಿವ ಜೆಪಿ ನಡ್ಡಾ ಎಲ್ಲರೂ ಕೂಡ ದೌಡಾಯಿಸಿದ್ದಾರೆ। ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ। ಮೋದಿ ನಿವಾಸಕ್ಕೆ ಪ್ರಮುಖ ಮಂತ್ರಿಗಳು ದೌಡಾಯಿಸಿದ್ದಾರೆ। ಇವತ್ತು ಸಭೆ ಮೇಲೆ ಸಭೆ ಇದೆ। 8 ದಿನದಲ್ಲಿ 2ನೇ ಬಾರಿಗೆ ಕೇಂದ್ರ ಭದ್ರತಾ ಸಮಿತಿ ಸಭೆ ಆಗ್ತಾ ಇರುವಂತದ್ದು। ಸಭೆ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ। ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಮಂತ್ರಿಗಳು ಆಗಮಿಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ। ಇನ್ನು ಸಿಸಿಪಿಎ ದೇಶದ ಪ್ರಮುಖ ರಾಜಕೀಯ ಮತ್ತು ಆರ್ಥಿಕ ವಿಷಯಗಳನ್ನ ಪರಿಶೀಲನೆ ಕೂಡ ಮಾಡಲಾಗುತ್ತೆ। ಸೊ ಇವತ್ತು ಈ 4 ಸಭೆಗಳಲ್ಲಿ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಅಂತಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಸಭೆ ತುಂಬಾನೇ ನಿರ್ಣಾಯಕ ಅಂತ ಕೂಡ ಹೇಳಲಾಗ್ತಾ ಇದೆ। ಈ ಒಂದು ಸಭೆಗೆ ಈಗಾಗಲೇ ರಾಜಕೀಯ ನಾಯಕರು ದೌಡಾಯಿಸ್ತಾ ಇದ್ದಾರೆ, ಪ್ರಮುಖ ನಾಯಕರು ದೌಡಾಯಿಸ್ತಾ ಇದ್ದಾರೆ, ಮೀಟಿಂಗ್ ಆಗ್ತಾ ಇದೆ। ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇರುವಂತದ್ದು। 2ನೇ ಬಾರಿಗೆ ಕೇಂದ್ರ ಭದ್ರತಾ ಸಮಿತಿ ಸಭೆ ಆಗ್ತಾ ಇದೆ। ಸೊ ಹಾಗಾಗಿ ಈ ಒಂದು ಸಭೆ ಬಹಳಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ। ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಅಂತ ಹೇಳಿ ಪ್ರಮುಖ ರಾಜಕೀಯ ಮುಖಂಡರು ಆಗಮಿಸ್ತಾ ಇದ್ದಾರೆ। ಈ ಹಿಂದೆ ಕೂಡ ಕೇಂದ್ರ ಭದ್ರತಾ ಸಮಿತಿ ಸಭೆಯಾಗಿತ್ತು। ಆ ಸಭೆಯಲ್ಲಿ ಸಿಂಧು ನದಿ ನೀರು ಒಪ್ಪಂದ ಸ್ಥಗಿತ ಕೂಡ ಮಾಡಲಾಗಿತ್ತು। ಅಟ್ಟಾರಿ ಗಡಿ ಮುಚ್ಚೋದು, ವೀಸಾಗಳನ್ನು ರದ್ದುಗೊಳಿಸೋದು ಸೇರಿದಂತೆ ಮಿಲಿಟರಿಯೇತರ ಕ್ರಮಗಳನ್ನು ಕೂಡ ತೆಗೆದುಕೊಂಡಿತ್ತು। ಸೊ ಇವತ್ತು ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳುತ್ತೆ ಕೇಂದ್ರ ಭದ್ರತಾ ಸಮಿತಿ ಅಂತ ಹೇಳಿ ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ। ದೆಹಲಿಯಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ। ಸಭೆ ಮೇಲೆ ಸಭೆ ಕರೆದಿರೋದು, ಇವತ್ತಿನ ಸಭೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ। 2ನೇ ಬಾರಿಗೆ ಕೇಂದ್ರ ಭದ್ರತಾ ಸಮಿತಿ ಸಭೆ ಆಗ್ತಾ ಇರುವಂಥದ್ದು। ಪಹಲ್ಗಾಮ್ ದಾಳಿ ಸಿಸಿಎಸ್ ಸಭೆ ಕೂಡ ನಡೆಸಲಾಗಿತ್ತು। ಸೂಪರ್ ಕ್ಯಾಬಿನೆಟ್ ಅಂತಲೂ ಕೂಡ ಈ ಒಂದು ಸಭೆಯನ್ನ ಕರೆಯಲಾಗ್ತಾ ಇದೆ। ಈ ಸಭೆಯ ಮೊದಲ ಸುತ್ತಿನಲ್ಲಿ ಸಿಂಧು ನದಿ ನೀರು ಒಪ್ಪಂದ ಸ್ಥಗಿತ, ಅಟ್ಟಾರಿ ಗಡಿ ಮುಚ್ಚೋದು, ವೀಸಾಗಳನ್ನು ರದ್ದುಗೊಳಿಸೋದು ಸೇರಿದಂತೆ ಮಿಲಿಟರಿಯೇತರ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು। ಇವತ್ತು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ। ಸೊ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇದೀಗ ಸಿಸಿಪಿಎ ರಚನೆಯಾಗಿದೆ। ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ಆರೋಗ್ಯ ಸಚಿವ ಜೆಪಿ ನಡ್ಡಾ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು, ಇದರ ಜೊತೆಗೆ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ, ಬಂದರು ಸಚಿವ ಸರ್ಬಾನಂದ ಸೋನೋವಾಲ್, ಪರಿಸರ ಸಚಿವ ಭೂಪೇಂದ್ರ ಯಾದವ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ನಪೂರ್ಣ ದೇವಿ, ಸಂಸದೀಯ ವ್ಯವಹಾರ ಸಚಿವೆ ಕಿರಣ್ ರಿಜಿಜು ಮತ್ತು ಕಲ್ಲಿದ್ದಲು ಸಚಿವ ಜಿ ಕಿಶನ್ ರೆಡ್ಡಿ ಸದಸ್ಯರು ಕೂಡ ಆಗಿದ್ದಾರೆ। ಸೊ ಹಾಗಾಗಿ ಇವತ್ತಿನ ಸಭೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ।
ದೆಹಲಿಯಲ್ಲಿ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪಾಕ್ ಕೂಡ ಕುತೂಹಲದಿಂದ ಕಾಯ್ತಾ ಇದೆ, ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ, ಇನ್ನು ನಮ್ಮ ಮೇಲೆ ಯಾವ ರೀತಿಯಾದಂತಹ ಯುದ್ಧವನ್ನ ಸಾರಬಹುದು. ಈಗಾಗಲೇ ಸಿಂಧು ನದಿ ನೀರು ಒಪ್ಪಂದವನ್ನ ಸ್ಥಗಿತ ಮಾಡಿದೆ, ಅಟ್ಟಾರಿ ಗಡಿ ಮುಚ್ಚಿದೆ, ವೀಸಾಗಳನ್ನ ರದ್ದು ಮಾಡಿದೆ. ಇನ್ನು ಮುಂದೆ ಇವತ್ತಿನ ಸಭೆಯಲ್ಲಿ ಅಂದ್ರೆ ಕೇಂದ್ರ ಭದ್ರತಾ ಸಮಿತಿ ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಈ ಒಂದು ಸಭೆ. ಕಾದ್ ನೋಡ್ಬೇಕು ಏನ್ ತೀರ್ಮಾನ ಕೈಗೊಳ್ಳುತ್ತೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಪಹಲ್ಗಾಮ್ ದಾಳಿಯ ನಂತರ 2ನೇ ಸಂಪುಟ ಭದ್ರತಾ ಸಭೆ ಇದು. ಸಭೆಯಲ್ಲಿ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ ಕೂಡ ಭಾಗಿಯಾಗಿದ್ದಾರೆ. ಪ್ರಮುಖ ನಾಯಕರು ದೌಡಾಯಿಸ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್, ಜೈಶಂಕರ್ ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. 3 ಸೇನಾಪಡೆಯ ಮುಖ್ಯಸ್ಥರು ಕೂಡ ಪ್ರಮುಖವಾಗಿ ಭಾಗಿಯಾಗಿದ್ದಾರೆ. NSA ಅಜಿತ್ ದೋವಲ್ ಕೂಡ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಆರಂಭ ಆಗಿದೆ.